ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನಾನು ಅಚ್ಯುತಮೂರ್ತಿ ಕಾಂತವರ, ದಾವಣಗೆರೆಯಿಂದ. ಫೇಸ್ಬುಕ್ನ ಒಂದು ಉತ್ಕೃಷ್ಟ ಗುಂಪಾದ ಭಜನಾ ಗುಂಪು. ಈ ಗುಂಪಿನಲ್ಲಿ ಪ್ರತಿದಿನವೂ ರಾಜ್ಯದ ಶ್ರೇಷ್ಠ ಹಿರಿಯ ಮುತ್ಸದ್ದಿ ಹಾಗೂ ಕವಿ ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ರಚಿಸಿರುವ ಮೇರು ಕೃತಿ ಮಂಕುತಿಮ್ಮನ ಕಗ್ಗದ ಕಗ್ಗವಾಚನ ಮತ್ತು ಸಂಕ್ಷಿಪ್ತ ವಿಶ್ಲೇಷಣೆ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದು, ಈ ಒಂದು ಕಗ್ಗವಾಚನದ ಕಾರ್ಯಕ್ರಮವನ್ನು ಉಸ್ತುವಾರಿಯನ್ನು ಹಿರಿಯ ಶ್ರೀಯುತ ಸುಬ್ರಾಯ ಹೆಗ್ಡೆ ಅವರು ನಡೆಸಿಕೊಂಡು ಬರುತ್ತಿದ್ದು, ನಿರಂತರವಾಗಿ ಈ ಒಂದು ಕಗ್ಗವಾಚನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟಿರುವ ಗುಂಪಿನ ಸಂಸ್ಥಾಪಕಿ ಶ್ರೀಮತಿ ಲತಾ ಜಗದೀಶ್ರವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ, ಈ ದಿನದ ಕಗ್ಗವಾಚನ ಅವಕಾಶವು ನನಗೆ ದೊರಕಿದ್ದು, ಈ ಒಂದು ಅವಕಾಶವನ್ನು ನೀಡಿರುವುದಕ್ಕಾಗಿ ಶ್ರೀಯುತ ಸುಬ್ರಾಯ ಹೆಗ್ಡೆಯವರಿಗೂ ಹಾಗೂ ಸಂಸ್ಥಾಪಕಿ ಶ್ರೀಮತಿ ಲತಾ ಜಗದೀಶ್ರವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, 864ನೆಯ ಕಗ್ಗ ಪದ್ಯವನ್ನು ವಾಚನ ಮಾಡುತ್ತಿರುವೆ. ವಾಚನ ಮಧ್ಯದಲ್ಲಿ ಯಾವುದೇ ರೀತಿ ತಪ್ಪುಗಳೇನಾದರೂ ಕಂಡು ಬಂದಲ್ಲಿ ದಯಮಾಡಿ ಕ್ಷಮೆ ಇರಲಿ. ಕೇಳಿ ಪ್ರೋತ್ಸಾಹಿಸಿ. ಶುಭೋದಯ. ಜಗದ ಸೊಗದರಸಿಕೆಯ ಫಲ ನೋಡು ಬರೀ ಕಲಹ, ಮೃಗಗಳ ಆವೇಶಗೊಳಲ್ ಅಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚು ವನ ಬೂದಿಯಾದೊಂದು, ಹಗೆತನುವ ಮಂತು ಬಿಡು ಮಂಕುತಿಮ್ಮ. ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ, ಜಗದ ಸೊಗದ ರಸಿಕೆಯ ಫಲ ನೋಡು ಬರಿ ಕಲಹ, ಮೃಗಗಳ ವೇಷಗೊಳಲಪ್ಪುದಿನ್ನೇನು, ಮುಗಿಯುವುದು ಕಾಳ್ಗಿಚ್ಚುವನ ಬೂದಿಯಾದಂದು, ಮುಗಿಯುವುದು ಕಾಳ್ಗಿಚ್ಚುವನ ಬೂದಿಯಾದಂದು, ಹಗೆತನವ ಮಂತು ಬಿಡು ಮಂಕುತಿಮ್ಮ, ಹಗೆತನುವ ಮಂತು ಬಿಡು ಮಂಕುತಿಮ್ಮ, ಮಂಕುತಿಮ್ಮ. ಈ ಒಂದು ಕಗ್ಗದಲ್ಲಿನ ಕ್ಲಿಷ್ಟ ಪದಗಳ ಅರ್ಥಗಳನ್ನು ಮಾನ್ಯ ಗುಂಡಪ್ಪನವರು ಈ ರೀತಿ ಬಿಡಿಸುತ್ತಾರೆ. ಸೊಗದ ಪ್ಲಸ್ ಅರಸಿಕೆಯ ಫಲ, ಸೊಗದ ಅರಸಿಕೆಯ ಫಲ, ಮೃಗಗಳು ಆವೇಶಗೊಳ್ಳಲು ಅಪ್ಪುದು ಇನ್ನೇನು, ಮೃಗಗಳ ಆವೇಶಗೊಳ್ಳಲಪ್ಪುದಿನ್ನೇನು. ಸಂಕ್ಷಿಪ್ತ ವಿಶ್ಲೇಷಣೆ. ಮಾನ್ಯ ಡಿ.ವಿ. ಗುಂಡಪ್ಪನವರ ವಿವರಣೆಯ ರೀತ್ಯ ಜಗತ್ತಿನಲ್ಲಿ ಸುಖವನ್ನು ಹುಡುಕಿಕೊಂಡು ಹೋಗುವುದರ ಫಲವೇನು? ಬರಿಯ ಜಗಳ, ಮೃಗಗಳ ಆವೇಶ ಬಿಟ್ಟರೆ ಇನ್ನೇನಿದೆ? ವನ ಪೂರ್ತಿ ಸುಟ್ಟು ಬೂದಿಯಾದಾಗ ಕಾಡಿನ ಕಿಚ್ಚು ಆರಿ ಹೋಗಿ ತಣ್ಣಗಾಗುತ್ತದೆ. ಹಗೆತನವನ್ನು ಬಿಡು ಎಂಬ ಒಂದು ವಿವರಣೆಯನ್ನು ಮಾನ್ಯ ಗುಂಡಪ್ಪನವರು ನೀಡಿರುತ್ತಾರೆ. ಮಾನ್ಯ ಗುಂಡಪ್ಪನವರ ಆಶಯದಂತೆ ನಾವುಗಳು ಹಗೆತನವನ್ನು ಬಿಟ್ಟು ಮಾನವತ್ವವನ್ನು ಬೆಳೆಸುವ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗೋಣವೇ. ಶುಭೋದಯ. ಎಲ್ಲರಿಗೂ ನಮಸ್ಕಾರ.